ಓಕೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, BAMS ಆಪ್ಷನ್ ಎಂಟ್ರಿ ಯಾವಾಗ ಬರ್ತೈತೆ ಅಂತೇಳಿ ನನಗೂ ಕಮೆಂಟ್ ಬಾಕ್ಸ್ದಾಗಲಿ, ಇನ್ಸ್ಟಾಗ್ರಾಮ್ದಾಗಲಿ, ವಾಟ್ಸಪ್ದಾಗಲಿ ಬಹಳಷ್ಟು ಡೌಟ್ ಕೇಳತ್ತಿದ್ರು. BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಇನ್ನೂ ಲೇಟನ ಅಂತೇಳಿ. ಅದಕ್ಕಾಗಿನ KE ಒಂದು ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ BAMS ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡೈತಿ. ಇಲ್ಲಿ ಏನು ನೋಡ್ಬೋದು ಅಂದ್ರೆ ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು ಸೀಟ್ ಅದಾವು, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಸೀಟ್ ಅದಾವು, ಮತ್ತು ಯಾವ್ಯಾವ ಕಾಲೇಜ್ದಾಗ ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ ಅದಾವ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಾಗ ಹೇಳತ್ತೀನಿ. ನಿಮಗೇನಾರೆ ನೀಟ್ ಕೌನ್ಸ್ಲಿಂಗ್ ಗೈಡೆನ್ಸ್ ಬೇಕಂದ್ರೆ BAMS ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತಂದ್ರೆ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಾನು ಹೋದ ವರ್ಷ ನೋಡೋದಾದ್ರೆ ನಮ್ಮ ಫ್ರೆಂಡ್ಸಿಗೆನ ಅವ್ರ ಮಾರ್ಕ್ಸ್ ನೋಡೋದಾದ್ರೆ ಗೌರ್ಮೆಂಟ್ ಕಾಲೇಜ್ದಾಗೂ ಸೀಟ್ ಸಿಗ್ತಿತ್ತು. ಆದ್ರೆ ಅವ್ರಿಗೆ ಏನೈತ್ಲ ಕರೆಕ್ಟ್ ಆಗಿ ಪ್ರಾಪರ್ ಗೈಡೆನ್ಸ್ ಇಲ್ಲದ ಕಾರಣಕ್ಕಾಗಿ ಅವ್ರೇನೈತ್ಲ ಪ್ರೈವೇಟ್ ಕಾಲೇಜ್ದಾಗೂ ಅಡ್ಮಿಷನ್ ತೊಗೊಂಡಾರ. ಅದಕ್ಕಾಗಿನ ಆದಷ್ಟು ನೀವು BAMS ಆಗಿರಲಿ, MBBS ಆಗಲಿ, ನೀಟ್ ಕೌನ್ಸ್ಲಿಂಗ್ ನಿಮಗೇನಾರೆ ಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರು ಏನೈತ್ಲ ನಿಮಗೆ ಅಪ್ ಟು ಅಡ್ಮಿಷನ್ ಆಗೋ ಮಟ್ಟನೂ ಹೆಲ್ಪ್ ಮಾಡ್ತಾವ್ರು. ಇವ್ರಿಗೇನೈತ್ಲ 10 ರಿಂದ 15 ವರ್ಷನೂ ಎಕ್ಸ್ಪೀರಿಯನ್ಸ್ ಐತಿ. ನೀವೆಲ್ಲ ಒಂದು ಈಗ ಸ್ವಲ್ಪ ಇದನ್ನ ನೋಡ್ಬೋದು ಕರೆ. ಅದಕ್ಕಾಗೇನ ಆದಷ್ಟು ಜಲ್ದಿ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತು ನಿಮಗೇನಾರೆ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈ ವರ್ಷ ನೋಡೋದಾದ್ರೆ ಟೋಟಲಿ BAMS ಕಾಲೇಜ್ಗಳು ಇರುವು 90 ರಿಂದ 95 ಕಾಲೇಜ್ ಇದಾವೆ. ಆದ್ರೆ ಈಗ ಫಸ್ಟ್ ರೌಂಡಿಗೆ ಏನೈತ್ಲ 64 ಕಾಲೇಜ್ಗಳು ಬಂದಾವು. ಎದಕ್ಕಂದ್ರೆ NMC ದಿಂದ ಒಂದು ಇದನ್ನ ನಡಿತೈತಿ, ಕಾಲೇಜ್ನೆಲ್ಲ ಚೆಕಪ್ ಮಾಡ್ತಿರ್ತಾರೋ. ಆ ಟೈಮ್ದಾಗ ಕಾಲೇಜ್ದಾಗ ಫೆಸಿಲಿಟಿ ಇಲ್ಲನಂತಲೇ ಇದೇನೈತ್ಲ ಕೆಲವೊಂದಿಷ್ಟು ಕಾಲೇಜ್ಗಳು ಫಸ್ಟ್ ರೌಂಡಿಗೆ ಬಂದಿರಂಗಿಲ್ಲ, ಸೆಕೆಂಡ್ ರೌಂಡಿಗೆ ಬರ್ತಾವು. ಅದಕ್ಕಾಗೇನ ವೇಟ್ ಮಾಡ್ರಿ. ಈಗೇನಂದ್ರೆ ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟು ಅದಾವಂದ್ರೆ ಈ ವರ್ಷ ಗೌರ್ಮೆಂಟ್ ಮತ್ತು ಪ್ರೈವೇಟು ಓಪನ್ NRI ಸೀಟ್ ಎಷ್ಟಂದ್ರೆ 4822 ಅದಾವು. ಮತ್ತು ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟು ಅದಾವಂದ್ರೆ 4822 ಅದಾವು. ಕೆಟಗರಿ 1 ಜನರಲ್ ಮೆರಿಟ್ ಏನೈತ್ಲ 36 ಸೀಟ್ ಅದಾವು. ಹೈದರಾಬಾದ್ ಕರ್ನಾಟಕ ಏನೈತ್ಲ 7 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕೆಟಗರಿ 1 ರೂರಲ್ ಏನೈತ್ಲ 7 ಸೀಟ್ ಅದಾವು. ಹೈದರಾಬಾದ್ ಕರ್ನಾಟಕ ಏನೈತ್ಲ 2 ಸೀಟ್ ಅದಾವು. ಮತ್ತು ಕನ್ನಡ ಮೀಡಿಯಂ ನೋಡೋದಾದ್ರೆ 2 ಸೀಟ್ ಅದಾವು. ಹೈದರಾಬಾದ್ ಕರ್ನಾಟಕ ಏನೈತ್ಲ 1 ಸೀಟ್ ಐತಿ. ನೆಕ್ಸ್ಟ್ ಯಾವ್ದಂದ್ರೆ 2A ಕೆಟಗರಿ ಜನರಲ್ ಮೆರಿಟ್ ಏನೈತ್ಲ 126 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತ್ಲ 29 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ 2A ಕೆಟಗರಿ ರೂರಲ್ ಇದ್ರದ್ದು ಏನಂದ್ರೆ ಜನರಲ್ ಏನೈತ್ಲ 29 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತ್ಲ 5 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ 2A ಕೆಟಗರಿ ಕನ್ನಡ ಮೀಡಿಯಂ ಐತ್ಲ 8 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತ್ಲ 2 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ 2B ಕೆಟಗರಿ ಜನರಲ್ ಮೆರಿಟ್ ಆದ್ರೆ 36 ಸೀಟ್ ಅದಾವು. ಹೈದರಾಬಾದ್ ಕರ್ನಾಟಕ ಏನೈತ್ಲ 7 ಸೀಟ್ ಅದಾವು. ಮತ್ತು 2B ಕೆಟಗರಿ ರೂರಲ್ ಏನೈತ್ಲ 5 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕರ್ನಾಟಕ 2 ಸೀಟ್ ಅದಾವು. ಕನ್ನಡ ಮೀಡಿಯಂ ಏನೈತ್ಲ 3 ಸೀಟ್ ಅದಾವು. ಹೈದರಾಬಾದ್ ಕರ್ನಾಟಕ 1 ಸೀಟ್ ಐತಿ. ನೆಕ್ಸ್ಟ್ 3A ಕೆಟಗರಿದು 3A ಕೆಟಗರಿ ಜನರಲ್ ಮೆರಿಟ್ 34 ಸೀಟ್ ಅದಾವು. ಮತ್ತು ರೂರಲ್ ಏನೈತ್ಲ 5 ಸೀಟ್ ಅದಾವು. ಕನ್ನಡ ಮೀಡಿಯಂ ಐತ್ಲ 4 ಸೀಟ್ ಅದಾವು. ಮತ್ತು 3B ಕೆಟಗರಿ ಜನರಲ್ ಮೆರಿಟ್ ಏನೈತ್ಲ 46 ಸೀಟ್ ಅದಾವು. ಮತ್ತು ರೂರಲ್ ಏನೈತ್ಲ 8 ಸೀಟ್ ಅದಾವು. ಮತ್ತು ಕನ್ನಡ ಮೀಡಿಯಂ ಏನೈತ್ಲ 2 ಸೀಟ್ ಅದಾವು. ನೆಕ್ಸ್ಟ್ ST ಕೆಟಗರಿ ಏನೈತ್ಲ ಜನರಲ್ ಮೆರಿಟ್ 61 ಸೀಟ್ ಅದಾವು. ರೂರಲ್ ಏನೈತ್ಲ 11 ಸೀಟ್ ಅದಾವು. ಮತ್ತು ಕನ್ನಡ ಮೀಡಿಯಂ ಏನೈತ್ಲ 4 ಸೀಟ್ ಅದಾವು. ನೆಕ್ಸ್ಟ್ ನೋಡೋದಾದ್ರೆ SC ಕೆಟಗರಿ 147 ಸೀಟ್ ಅದಾವು. ಮತ್ತು ರೂರಲ್ ಏನೈತ್ಲ 29 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕನ್ನಡ ಮೀಡಿಯಂ ಏನೈತ್ಲ 10 ಸೀಟ್ ಅದಾವು. ಜನರಲ್ ಮೆರಿಟ್ ನೋಡೋದಾದ್ರೆ 383 ಸೀಟ್ ಅದಾವು. ಮತ್ತು ರೂರಲ್ ಏನೈತ್ಲ 74 ಸೀಟ್ ಅದಾವು. ಕನ್ನಡ ಮೀಡಿಯಂ ಏನೈತ್ಲ 20 ಸೀಟ್ ಅದಾವು. ಇವು ಟೋಟಲ್ ಗೌರ್ಮೆಂಟ್ ಸೀಟ್ ಎಷ್ಟು ಅದಾವ ಅಂದ್ರೆ ಹೈದರಾಬಾದ್ ಕರ್ನಾಟಕ 224 ಸೀಟ್ ಅದಾವು. 1095 ಏನೈತ್ಲ ಜನರಲ್ ಮೆರಿಟ್ ಸೀಟ್ ಇದಾವು.
ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಏನಂದ್ರೆ ನಿಮಗೇನಾರು ನೀಟ್ ಕೌನ್ಸಿಲಿಂಗ್ ಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು.